ಶಿವಮೊಗ್ಗದಲ್ಲಿ ಡಿಸಿಬಿ ಬ್ಯಾಂಕ್ನಿಂದ ದೌರ್ಜನ್ಯ ಕಣ್ರಿ. ಹೌದು, ದಲಿತ ಕುಟುಂಬವೊಂದನ್ನು ಏಕಾಏಕಿ ನಿನ್ನೆ ಸುರಿಯುವ ಮಳೆಯಲ್ಲಿಯೇ ಮನೆಯಿಂದ ಹೊರಗೆ ಹಾಕಿದಂತ ಡಿಸಿಬಿ ಬ್ಯಾಂಕ್ ಸಿಬ್ಬಂದಿಗಳು. ಹೌದು ಕಣ್ರಿ, ಇವರಿಗೆ RBI ನಿಯಮಗಳು ಗೊತ್ತಿಲ್ಲವೇ? ಸರ್ಪ್ರೈಸ್ ಆಕ್ಟ್ ಎಂದು. ಮನೆಯ ಮಾಲೀಕ ಇಲ್ಲಿ ಸಾಲ ಪಡೆದರೆ ಆ ಮನೆಯಲ್ಲಿ ವಾಸಿಸುವಂತ ದಲಿತ ಬಡ ಕುಟುಂಬವನ್ನು ಇಲ್ಲಿ ಮನೆಯಿಂದ ಏಕಾಏಕಿ ಸುರಿಯುವ ಮಳೆಯಲ್ಲಿ ಹೊರಹಾಕಿದೆ. ಹೌದು ಕಣ್ರಿ, ಅಲ್ಲಿ ಲಕ್ಕು ಹೊಡೆದ ಮಹಿಳೆ ವಯಸ್ಸಿಗೆ ಬಂದ ಹುಡುಗಿ ಇದ್ದಾಳೆ ಎಂಬುದು ಈ ಡಿಸಿಬಿ ಬ್ಯಾಂಕ್ನವರು ಇಲ್ಲಿ ಅದನ್ನು ಮನಗಾಣದೆ ದೌರ್ಜನ್ಯ ಎಸಗಿದ್ದಾರೆ. ಇಲ್ಲಿನ ಮ್ಯಾನೇಜರ್ಗೆ ಸಂಪರ್ಕಿಸೋಣ ಎಂದರೆ ಫೋನ್ ರಿಸೀವ್ ಮಾಡುತ್ತಿಲ್ಲ. ಫೀಲ್ಡ್ ಆಫೀಸರ್ ಕೇಳಿದರೆ ನಂದೇನು ತಪ್ಪಿಲ್ಲ, ನನಗೆ ಕಾನೂನು ಏನು ಹೇಳುತ್ತದೆ ಅದನ್ನು ಮಾಡಿದ್ದೇನೆ ಎಂದು ಹರಿಕೆ ಉತ್ತರ ಕೊಡುತ್ತಾರೆ. ಹೌದು ಕಣ್ರಿ, ಇಲ್ಲಿ ಯಾವುದೇ ನೋಟಿಸ್ ಅನ್ನು ಕೊಟ್ಟಿಲ್ಲ, ತಿಳುವಳಿಕೆ ಪತ್ರವನ್ನು ನೀಡದೆ ಏಕಾಏಕಿ ನಿನ್ನೆ ಮಧ್ಯಾಹ್ನ GSKMS ರೋಡ್ನಲ್ಲಿ ದಲಿತ ಕುಟುಂಬವೊಂದನ್ನು ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿದಂತ ಡಿಸಿಬಿ ಬ್ಯಾಂಕಿನ ಈ ಕೃತ್ಯಕ್ಕೆ ಏನು ಹೇಳಬೇಕ್ರಿ? ಇವರಿಗೆ RBI ನಿಯಮಗಳು ಗೊತ್ತಿಲ್ಲವೇ? RBI ಏನು ಹೇಳುತ್ತದೆ? ಒಂದು ಕುಟುಂಬಕ್ಕೆ ಯಾವುದೇ ನೋಟಿಸ್ ಕೊಡದೆ ಏನು ಕೊಡದೆ ಇದ್ದಕ್ಕಿದ್ದಂತೆ ಸುರಿಯುವ ಮಳೆಯಲ್ಲಿ ಮನೆ ತೆರವು ಮಾಡಿದಂತ ಡಿಸಿಬಿ ಬ್ಯಾಂಕಿನ ನೀಚ ಕೃತ್ಯವನ್ನು ನಿಮ್ಮ CN23 ನ್ಯೂಸ್ ಚಾನೆಲ್ನಲ್ಲಿ ನೋಡಿ. ಧನ್ಯವಾದಗಳು. ನಾಳೆ ನಾವೇ ಮನೆ ಖಾಲಿ ಮಾಡುತ್ತೇವೆ ಎಂದು ಪರಿಪರಿಯಾಗಿ ಬೇಡಿಕೊಂಡರೂ ಬಿಡದಂತ ಡಿಸಿಬಿ ಬ್ಯಾಂಕ್ನ ಇಲ್ಲಿನ ದೌರ್ಜನ್ಯ ನೋಡ್ರಿ. ಇಲ್ಲಿ ಈ ಬಡ ಮಹಿಳೆ ಸುರಿಯುವ ಮಳೆ, ಲಕ್ಕು ಹೊಡೆದಂತ ಮಳೆ, ವಯಸ್ಸಿಗೆ ಬಂದಂತ ಒಂದು ಹೆಣ್ಣು ಮಗಳು ಇದ್ದಾಳೆ ಎಂಬುದು ಈ ಬ್ಯಾಂಕಿಗೆ ತಿಳಿದಿಲ್ಲವೇ?